ಬೋಳೆಗಾಂವ್ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಕೊರವಂಜಿ ದೇವಿಯ ಒಂದು ಜಾತ್ರಾ ನಿಮಿತ್ತವಾಗಿ ಇಲ್ಲಿ ನಮ್ಮ ಗಾನ ಕೋಗಿಲಿಗಳಾಗಿರ್ತಕ್ಕಂಥ ನಮ್ಮ ರೂಗಿ ಮತ್ತು ಮಣೂರ್ ಎರಡು ತಂಡಗಳಿಂದ ಒಂದು ಡೊಳ್ಳಿನ ಪದಗಳನ್ನ ಒಂದು ಕಾರ್ಯಕ್ರಮ ಇಟ್ಟಿದ್ದೀರಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಯಶವಂತ ಕಾಡೆಗಳವರೇ, ನಮ್ಮ ನಿಯಾಜ್ ಅಗರ್ಕೇಡ್ ಅವರೇ, ಎಲ್ಲ ಹಿರಿಯರಾಗಿರ್ತಕ್ಕಂಥ ನಮ್ಮ ವಿಠ್ಠಲಣ್ಣ ಹುಂಚಾಳ್ ಅವರೇ, ಅವ್ರು ಇವ್ರು ಅನ್ನೋದು ಎಲ್ಲ, ಯಾಕಂದ್ರೆ ನಾವು ಭಾಷಣ ಕೇಳೋ ಕಾರ್ಯಕ್ರಮ ಅಲ್ಲ, ನೀವೆಲ್ಲ ಹಾಡ್ಕಿ ಕೇಳಕತ್ತೀರಿ, ಹಾಡ್ಕಿ ಕೇಳ್ಬೇಕಂತ ಬಂದಿದ್ರಿ. ಈಗಾಗಲೇ 12 ಗಂಟೆ ಆಗ್ಯದ. ಅದಕ್ಕಾಗಿ ನಾನೇನು ಹೆಚ್ಚಿಗೆ ಮಾತನಾಡಲಾರ್ದೆ ಇಲ್ಲಿ ಒಂದು ಬೋಳೆಗಾಂವ್ ಗ್ರಾಮದಲ್ಲಿ ಅತ್ಯಂತ ಒಂದು ರೈತರ ಹೊಲದಲ್ಲಿ ಇವತ್ತೇನೋ ತಾಯಿ ಕೊರವಂಜಿ ಮಾತೆ ನೆಲೆಸ್ಯಾಳ. ಆ ಕೊರವಂಜಿ ಮಾತೆ ಏನಾಗೆ ಬ್ರಾಹ್ಮಣ ವಿನೋದ್ ಕೇಳ್ದ ತಾಯಿ ಮಾತು ಅಂದ್ರೆ ಇಲ್ಲಿ ಏನ್ ಬೇಡ್ತಾರ, ಹೆಣ್ಮಕ್ಳು ಇರ್ಲಿ ರೈತರಿರ್ಲಿ, ಏನ್ ಬೇಡಿದವ್ರಿಗೆ ಬೇಡಿದನ್ನ ಒಂದು ಕೊಟ್ಟಿರ್ತಕ್ಕಂಥ ತಾಯಿ ಇವತ್ತು ರೈತರಾಗ್ಲಿ ಹೆಣ್ಮಕ್ಳಾಗ್ಲಿ ಯಾರಿಗೆ ಇವತ್ತ ಕಷ್ಟ ಅಂತ ಬಂದಾಕರ ಅವ್ರ ತಾಯಿಯ ಒಂದು ಆಶೀರ್ವಾದದಿಂದ ಇವತ್ತು ಒಳ್ಳೇದಾಗ್ಯದ. ಅಂತವ್ರು ಒಳ್ಳೇದಾದಲ್ಲಿ ನೀವೆಲ್ಲ ಇವತ್ತು ದೊಡ್ಡ ಪ್ರಮಾಣದೊಳಗ ಜಾತ್ರೆ ಇಟ್ಟಿರಿ. ಅದಕ್ಕಾಗಿ ಇಲ್ಲೆಲ್ಲ ಈ ಭಾಗಕ್ಕೆ ಎಲ್ಲ ನೀರಾವರಿ ಆಗ್ಲಿ, ನಾವೆಲ್ಲ ಕಷ್ಟದಲ್ಲಿದ್ದೇವೆ ರೈತರ ಪರಿಸ್ಥಿತಿ. ಅಂತ ರೈತರಿಗೆ ಇವತ್ತು ಇನ್ನಷ್ಟು ಆ ತಾಯಿಯಲ್ಲೇ ನಾನು ಬಿಡ್ಕೊತೀನಿ. ಭಾಗಕ್ಕೆ ಬಂಗಾರ ಬೆಳೀತಕ್ಕಂಥ ರೈತರು ನಾವು, ಈ ಭಾಗಕ್ಕೆ ನಿರುದ್ಯೋಗ ಇಲ್ಲದ ನಾವೆಲ್ಲ ಬುಳಿ ಹೋಗ್ತಕ್ಕಂಥ ರೈತರು ನಾವೆಲ್ಲ ಕಷ್ಟಗಳು. ಇವತ್ತು ಯಾರು ಸರ್ಕಾರ ಅಂತ ಇವತ್ತೇನು ಕಿವಳು ಸರ್ಕಾರ ಅದ. ಇವತ್ತೇನು ಈ ಭಾಗದ ಜನಪ್ರತಿನಿಧಿಗಳಂತ ಲೆಕ್ಕಕ್ಕೆ ಆಗಿಲ್ಲ, 5 ವರ್ಷಕ್ಕೊಮ್ಮೆ ಬರ್ತಾರ. ಆದ್ರೆ ನಾವು ದಿನನಿತ್ಯ ನಿಮ್ಮ ಕಷ್ಟ ಸುಖಕ್ಕೆ ಕೇಳ್ತಕ್ಕಂಥ ನಾವೊಬ್ಬ ರೈತರ ಮಕ್ಕಳು. ಆದ್ರೆ ಇವತ್ತು ನೋಡ್ರಿ, ಇಲ್ಲೇ ಕಾಲುವೆ ನೀರು ಹಾಯ್ತದ ಕೃಷ್ಣಕ್ಕೆ, ನಾವೇನು ಪಾಪ ಮಾಡಿದೇವ್ರಿ ಗೊತ್ತಿ ಬಸವಣ್ಣ. ಈ ಬಾಕ್ ನೀರ್ ಆದ್ರೆ ಇವತ್ತು ನಾವು ಬಾಯಿಗಳಿಗೆ ಅಂತರ್ಜಲ ಮಟ್ಟ ಆಗಿ ಬೋರ್ಗಳು ಇವತ್ತು ರಿಚಾರ್ಜ್ ದನಕಗಳು ನೀರ್ ಹಾಕ್ತಾವ. ಇವತ್ತು ಅದು ಬಿಡುವಂತ ಇಚ್ಛಾಶಕ್ತಿ ಇವತ್ತು ರಾಜಕಾರಣಿಗಳಿಗೆಲ್ಲ. ಅದಕ್ಕೆ ನಾನು ಆ ದೇವಿಯಲ್ಲಿ ಕೇಳ್ಕೊತೀನಿ, ದೇವಿ ನೀನು ಸ್ವರೂಪದಿಂದ ನೀರು ಬಿಡಿಸ್ರಿ, ಭಾಗಕ್ಕೆ ಮಳೆ ಬೆಳೆ ಆಗಲಿ ತಾಯಿ ಅಂತ ತಿಳ್ಕೊಂಡು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ, ಇವತ್ತೇನು ಇಂಥ ಒಂದು ಹೊಲದಾಗ ಈ ನಮ್ಮ ದಾನ ಇದು ಯಾರು ಸಾಲುಟಿಗೆ ಅಣ್ಣವರು ಹೊಲದಾಗ ತಾಯಿ ನೆಲೆಸ್ಯಾಳ. ಇವತ್ತಿನ ಸಣ್ಣ ಪ್ರಮಾಣದಾಗ ಅದ. ಇವತ್ತೆಲ್ಲ ನಾವು ಹಿರಿಯರಿದ್ದೀರಿ. ಇವತ್ತೇನು ಈ ಕಟ್ಟಡ ಆಗ್ಬೇಕಾಗಿತ್ತಂದ್ರ ನಾನು ಇವತ್ತು ಮೊನ್ನೆ ನಾವು ಈ ಒಂದು ಸಂಸ್ಥೆ ಇವತ್ತು ಏನೇ ಸರ್ಕಾರ ಒಂದ ತಗೋಬೇಕಾದ್ರೆ ಒಂದು ಉತ್ತಾರಿ ಆಗ್ಬೇಕಾಗ್ತದೆ ಜಮೀನು. ಇವತ್ತು 1 ಗುಂಟೆಯಲ್ಲಿ 2 ಗುಂಟೆಯಲ್ಲಿ ಇವತ್ತು ಬಿಟ್ಟು ಹಾಕೊಂಡು 7 ಮಂದಿ ಒಂದು ಕಮಿಟಿ ಮಾಡ್ರಿ. 7 ಮಂದಿ ಕಮಿಟಿ ಮಾಡ್ರಿ ಅಂದ್ರೆ ಅದು ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ ಇವತ್ತು ನಾನು ನಮ್ಮ ಸಂಸ್ಥಾದ ಜಮೀನು ಅವ್ರು ಹೇಳಿ ಒಂದು 3 ಲಕ್ಷ ರೂಪಾಯಿ ಇವತ್ತು ನಾ ಸುಡುವಂತ ಪ್ರಯತ್ನ ಮಾಡ್ತಾ. ಅದು ಕೂಡ ಯಾಕಂದ್ರೆ ನಾವು ಈಗ ಒಬ್ರು ಹೊಲದಾಗ ಎತ್ತು ಕಟ್ಬೇಕಾದ್ರೆ ಆಗಲ್ಲ. ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ಉತ್ತಾರಿ ಕೇಳ್ತಾರೆ, ನಾವು ಸರ್ಕಾರ ಹಣ ಮಂಜೂರು ಆಯ್ತಂದ್ರ ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ಒಂದು 7 ಮಂದಿ ಕಮಿಟಿ ಮಾಡ್ರಿ. 1 ಗುಂಟೆಯಲ್ಲಿ ಬಿಟ್ಟು ಅಂದ್ರೆ ಒಂದು ದೊಡ್ಡ ಕಟ್ಟಡ ಆಗ್ತದೆ. ಇನ್ನಟ್ಟು ಒಂದೊಂದು ಸಮುದಾಯ ಭವನಗಳ ಅನೇಕ ದಾನಿಗಳು ಕೊಡೋರು ಇರ್ತಾರೆ. ಈ ಭಾಗಕ್ಕೆ ಅತ್ಯಂತ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಗಳಾಗ್ಲಿ, ಲಗ್ನ ಮದುವೆ ಆಗ್ಲಿ, ದೇವ್ರ ಜಾತ್ರೆ ಆಗ್ಲಿ, ಯಾಕಂದ್ರೆ ಮಠ ಬೈಲಿ ಬಿಸಿಲದ, ಇಲ್ಲಿ ಟೇಜ್ ಹೊಡೆದಿರಿ. ಇನ್ನಟ್ಟು ಇವತ್ತು ಯಾಕಂದ್ರೆ ಭಯಂಕರ ಬಿಸಿಲದ. ಅಂತ ಒಂದು ಸಂದರ್ಭದಲ್ಲಿ ನೀವೆಲ್ಲ ಕೂತೀರಿ. ಏನ ಜನ ಆ ಕಡೆ ಈ ಕಡೆ ಲಗ್ನದ ಜನ ಇವತ್ತು ಹೋಗಿಲ್ಲ, ಯಾಕಂದ್ರೆ ಏನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರ. ಯಾಕಂದ್ರೆ ಇಲ್ಲೆಲ್ಲ ಗಾನ ಕೋಗಿಲಿಗಳು, ನಮ್ಮ ರೂಗಿ ಜಟಪ್ಪ ತಮ್ಮವರು, ನಮ್ಮ ಮನೂರು ಮೇಳ, ಇವ್ರಂದ್ರೆ ಇವ್ರನ್ನ ಪಬ್ಲಿಕ್ ಇಲ್ಲ ಕೇಳಕ್ಕಿಂತ ಇಲ್ಲಾಂದ್ರೆ ಒಂದು 5-6 ಸಾವಿರ ಜನ ಇರ್ತಿತ್ತು. ಬಹುತೇಕ ಪ್ರಚಾರಕ್ಕಿಲ್ಲ. ಅದು ಗೊತ್ತಾಗಿತ್ತು ಅಂದ್ರೆ ಬಹಳ ಜನ ಸೇರ್ತಿದ್ರು. ಅದಕ್ಕೆ ಇವತ್ತು ಎಟ್ಟೆಯಲ್ಲಿ ನೀವೆಲ್ಲ ಕೂಡಿದಿರಿ. ಬರುವಂತ ದಿನಮಾನಗಳಲ್ಲಿ ಆ ಕೊರವಂಜಿ ಮಾತೆ ಇಲ್ಲೆಲ್ಲ ಬರುವ ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗ್ಲಿ, ಇಲ್ಲಿ ರಸ್ತೆಗಳಾಗ್ಲಿ, ಇಲ್ಲೊಂದು ಬೋರ್ವೆಲ್ ಆಯ್ತಂದ್ರೆ ಇಲ್ಲೆಲ್ಲ ನೀರಿನ ಪಾಪ ಹೈರಾಣದ. ಅದಕ್ಕೆ ಎಲ್ಲ ನೀವೆಲ್ಲ ಜಾತ್ರಾ ಕಮಿಟಿಯವರು ಕೂಡಿ ಇವತ್ತು ಬರುವ ದಿನಮಾನಗಳಲ್ಲಿ ವ್ಯವಸ್ಥೆ ಮಾಡೋಣ. ಯಾಕಂದ್ರೆ ಕೊರವಂಜಿ ಒಂದೇ ಒಂದು ಜಾತಿ ಸೀಮೆ ಇದ್ದಾಗಿಲ್ಲ. ಇವತ್ತು ಎಲ್ಲ ಜಾತಿ, ಎಲ್ಲ ಸಮಾಜ, ಎಲ್ಲ ಧರ್ಮಗಳಿಗೆ ಬೇಕಾಗಿರ್ತಕ್ಕಂಥ ಈ ಒಂದು ಕೊರವಂಜಿ ಮಾತೆ ಆ ಒಂದು ತಾಯಿಯ ಆಶೀರ್ವಾದದಿಂದ ಇನ್ನಷ್ಟು ಇಲ್ಲಿ ಜಾಗೃತ ಆಗ್ಲಿ, ಇನ್ನ ಬೇಡದವ್ರಿಗೆ ಬೇಡದನ್ನು ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನೆಲ್ಲ ಪ್ರೀತಿ ಸ್ವಾಸ್ಥ್ಯದಿಂದ ಬೋಳೆಗಾಂವ್ ಜನರು, ನನ್ನ ಅಣ್ಣ ತಮ್ಮಂದಿರು, ಗೋಳಿಗೆ ಸಾಕೋರು, ರಾಠೋಡ್ ಸಾಕೋರು ಎಲ್ಲ ಕಮಿಟಿಯವರು ಕೂಡಿ ಇವತ್ತು ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಕೂಡ
ನಾನೊಬ್ಬ ರೈತನ ಮಗ, ನಾನು ನಿಮ್ಮ ಊರಿಗೆ ಬಂದಾಕರ ನಾನೊಬ್ಬ ರೈತನ ಮಗ. ಯಾಕಂದ್ರೆ ಈ ಭಾಗಕ್ಕೆ ನೀರಾವರಿ ಆಗ್ಬೇಕಾದ್ರೆ ಇವತ್ತು ಎಷ್ಟೋ ಜನ ಬರಲ್ ನೀರು 46 ಜನ 2021-22 ಹೋರಾಟ ಮಾಡಿದೆವು. ಹೋರಾಟ ಮಾಡಿ ಹವೆ ಬಂದ್ ಮಾಡಿ ಇವತ್ತ ರಕ್ತಿಗೆ ಪತ್ರ ಬರೋದು ಗುತ್ತಿ ಬಸವಣ್ಣ ತಿರುಗುಂದಿ ಬ್ಯಾಂಕ್ ಮೂಲಕ 15 ಕೆರೆಗೆ ನೀರು ಬಿಡಿಸೋ ಗುತ್ತಿ ಬಸವಣ್ಣ ಇವತ್ತು ಎಲ್ಲಿ ತನ ಹೋಗಿದ ಬೋರ್ಯಾಳ ತನ ಹೋಗಿದ ಕಲ್ಲಾಳ ತನ ನೀರು ಹೋಗ್ಬೇಕಾಗಿತ್ತು. ಅದಕ್ಕೆ ಹೋರಾಟ ಮಾಡಿದೆವು. ಹೋರಾಟ ಮಾಡಿ 452 ಮಂದಿ ಮೇಲೆ ಕೇಸ್ಗದ. ಅದಕ್ಕೆ ಮೊನ್ನೆ ನಾವು ಹುಣಸಿ ಸೌಕರ್ ಇಲ್ಲಿ ತಡವಲ ಕೆರೆ ನೀರು ಬಿಟ್ಟಿತ್ತಲ್ಲ, ಅವ್ರು ನಾವು ಕೂಡಿ ಎಲ್ಲ ಹವೆ ಬಂದ್ ಮಾಡಿ ಇವತ್ತು ಕೆರೆ ನೀರು ಬಿಡಿಸುವಂತ ವ್ಯವಸ್ಥೆ. ಯಾಕಂದ್ರೆ ಸರ್ಕಾರ ಈಗ ನಾವು ಸುಮ್ಮನೆ ಕೊಡಲ್ರಿ, ಅದು ಇವತ್ತು ಹೋರಾಟ ಮಾಡ್ಬೇಕಾದ್ರೆ ಕಸ್ಕೋಬೇಕಾದ, ನಾವೆಲ್ಲ ಕಸ್ಕೋಬೇಕಾದ್ರೆ ಒಕ್ಕಟ್ಟಾಗಬೇಕಾದ. ಅದಕ್ಕೆ ನಾನೆಲ್ಲ ರೈತರು ನಾನು ಕೈ ಮುಗಿತೀನಿ, ಜಾತಿ ಧರ್ಮ ಬಿಡ್ರಿ, ಎಲ್ಲಿ ಅನ್ಯಾಯ ಆಗ್ತದೆ ನೀವೆಲ್ಲ ಒಂದುಗೂಡಿ ಹೋರಾಟ ಮಾಡಿದ್ರೆ ಇವತ್ತು ನಮಗೆ ನೀರು ಬರ್ತದ, ಇವತ್ತು ನಮಗ ರೋಡ್ಗಳಾಗ್ತಾವ, ಅಭಿವೃದ್ಧಿಗಳಾಗ್ತಾವ. ನಾವು ಸುಮ್ಮನೆ ಯಾಕಂದ್ರೆ ಸರ್ಕಾರ ಅಂದ್ರೆ ಒಂದು ತಾಯಿ ಇದ್ದಂಗ. ಇವತ್ತ ಆ ತಾಯಿ ಇವತ್ತು ಮಗು ಹತ್ತಿರ ತಾಯಿ ಇವತ್ತು ಮರಿ ಕೊಡಿಸ್ತಾಳ. ಅದಕ್ಕೆ ಸರ್ಕಾರಕ್ಕೆ ನಾವು ಇವತ್ತು ಏನು ಕೇಳಿಲ್ಲ ಅಂದ್ರೆ ಇವತ್ತು ಮರಿ ಕೊಡಿಸಲ್ಲ, ನಿಧಿಗಟ್ಟು ಮಗ ಮಕ್ಕಳು ತಕೊಂಡು ಇವತ್ತು ಸರ್ಕಾರ ಡ್ಯೂಟಿ ಹೊಡ್ಕೊತ ಹೋಗ್ತದ. ಅದಕ್ಕಾಗಿ ನಾನೆಲ್ಲ ಈ ಭಾಗದ ಅಣ್ಣ ತಮ್ಮಂದ್ರಿಗೆ ಕೈ ಮುಗಿದು ಹೇಳ್ತೇನೆ, ನಾವೆಲ್ಲ ಒಕ್ಕಟ್ಟಾಗಿ ಆ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿರಿ. ನನ್ನ ಸೋತರು ಕೂಡ 2018 ಇವತ್ತು 2023 ನಾನು ನಿಮ್ಮ ಊರಿಗೆ ಬಂದಾಗ ನನಗೆ ಆಶೀರ್ವಾದ ಮಾಡಿದ್ರೆ ಸ್ವಲ್ಪ ಅಂತರದಿಂದ 62,000 ಮತ್ತು ಸ್ವಲ್ಪ ಅಂತರ ಸೋತರು ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ನಾನು ಹೃದಯದೊಳಗೆ ಇಟ್ಕೊಂಡು ನಾನು ಕಳಿಸಿರಿ. ನಾನು ಉಸಿರಿರೋ ತನಕ, ನಾನು ಉಸಿರಿ ಭೂಮಿಯಿಂದ ಮೇಲೆ ಹೋಗೋರಿಗೆ ನಾನು ನಿಮ್ಮ ಋಣವನ್ನ ಸೇವಾಡಿ ಮುಟ್ಟಿಸ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಯಾಕಂದ್ರೆ ನಾನು ಇಲ್ಲೇ ನೆರೆ ಹಂಜಿ ಗ್ರಾಮದವ, ನಾವೇನು ಜಡ್ಪಿ ಆಗಿನಿ, ಟಿಪಿ ಆಗಿನಿ, ಗ್ರಾಮ ಪಂಚಾಯತ್ ಆಗಿಲ್ಲ ಕರೆ ನಾನು ಜನಗೋಸ್ಕರ ನಾನು ಉಸಿರನ್ನು ಮುಡಿಪಿಟ್ಟಿನಿ. ಹಣದ ಆಸೆಗೆ ಹಾಲಲ್ಲ. ಯಾಕಂದ್ರೆ 5 ವರ್ಷ ಬರ್ತಕ್ಕಂಥವಲ್ಲ, ದಿನ ಇವತ್ತು ಕಷ್ಟದಾಗ ಸಾವು ನೋವು ಇವತ್ತು ಜಾತ್ರೆ ಕೇತಿಗಳಲ್ಲಿ ಬಂದು ಭಾಗವಹಿಸಿ ಈ ಭೂಮಿ ಋಣ ನಿಮ್ಮ ಋಣ ಮುಟ್ಟಿಸಿ ಇವತ್ತು ಉಸಿರುವರೆಗೆ ನಿಮ್ಮ ಸೇವೆಯನ್ನು ಮಾಡಿ ಕೊನೆ ಉಸಿರು ಹಿಡಿಬೇಕಂತ ತಿಳ್ಕೊಂಡು ನಾನು ಒಂದೇ ಒಂದು ಕನಸದ. ಅದಕ್ಕಾಗಿ ನಿಮ್ಮೆಲ್ಲರೂ ಆ ಬಳಿಗಾಂವ್ ಗ್ರಾಮದ ಅಣ್ಣ ತಮ್ಮಂದಿರು, ನನ್ನ ಸೋದರು, ಜಾತ್ರಾ ಕಮಿಟಿಯವರು, ಇನ್ನೊಂದುಗಳಿಗೆಲ್ಲ ಯುವಕರು ಕೂಡಿ ಇನ್ನಷ್ಟು ಆ ಒಂದು ಜಾತ್ರೆ ಪರ್ವತ ನಿರ್ಮಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಆಗಲಿ, ಆ ತಾಯಿ ಆಶೀರ್ವಾದ ಈ ಭಾಗಕ್ಕೆ ನಾಡಿಗೆ ರೈತರ ಮಕ್ಕಳಿಗೆ ಆಗ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನನ್ನ ಕರೆಸಿ ಸನ್ಮಾನ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ನಾನು ಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.